ಸ್ವಾಹಾಕಾರ ಸ್ವದಾ ಚೈವ ಕಲಾ ಕಾಷ್ಟ ಸರಸ್ವತಿ. ಅದಾಗಿ ಮಂಗಳಾರತಿ ಮಾಡ್ತಾ ಇರೋವಾಗ್ಲೇನೆ ಅವ್ರಿಗೆ ಒಂದು ಫೋನ್ ಬಂತಂತೆ. ಅವ್ರಿಗೆ ತುಂಬಾ ದಿನದಿಂದ ಅವರಿಗೆ ಬರಬೇಕಾಗಿದ್ದ ಹಣ, ಅದು ದೊಡ್ಡ ಮೊತ್ತದ ಹಣ ಅವರಿಗೆ ಫೋನ್ ಮಾಡಿ ಇವತ್ತು ಚೆಕ್ ಕಳಿಸ್ತಾ ಇದ್ದೀನಿ, ನೀವು ತಗೊಳ್ಳಿ ಅಂತ. ಒಂದೇ ಹಂತೆ ನಂತೆ ಸುಪದರ ವಿಂದೆ ವಿಂದೆ ಶಂತೆ ನಿಜ ಸುಖ ಕಂದೆ ಮಂದೆ ಸ್ಪಂದೆ. ಆಗ ಬಂದೆ, ಮ್ಯಾಮ್ ನೋಡಿದ ತಕ್ಷಣ ನನಗೆ ನಮ್ಮ ಅಮ್ಮನ ನೋಡಿದಷ್ಟೇ ಒಂಥರ ಆನಂದ ಆಗೋಯ್ತು. ಪೂರ್ವ ಜನ್ಮದಲ್ಲಿನ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಬಾಬಾ ನನಗೆ ಶಿರ್ಡಿ ಬಾಬಾನೇ ಕಣ್ಮುಂದೆ ಬಂದು ಹೇಳು ಹೇಳು ನಾನಿದ್ದೀನಿ, ನಿನ್ನ ತಂಡದವರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಹೇಳು ಹೇಳು ಅನ್ನಷ್ಟು ಮಟ್ಟಿಗೆ ನನಗೆ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ನಿಮಗೆ. ನಿಮ್ಮ ಒಂದು ಕಿರುಪರಿಚಯ ಮಾಡಿಸ್ತಾ, ಈ ಒಂದು ಪಾರಾಯಣ ತಂಡದಲ್ಲಿ ಇಲ್ಲಿವರೆಗೂ ನೀವೇನು ಪಾರಾಯಣ ಮಾಡ್ಕೊಂಡು ಬಂದಿದ್ದೀರಾ, ಯಾವುದಾದ್ರೂ ಒಂದು ವಿಶಿಷ್ಟ ದೈವಿ ಅನುಭವವನ್ನು ಹಂಚ್ಕೊಳ್ಳಿ. ಖಂಡಿತ ಹೇಳ್ತೀನಿ. ನಮಸ್ಕಾರ, ನಾನು ಸುಧಾ ರಾಣಿ ಬಾಲಸುಬ್ರಹ್ಮಣ್ಯ ಅಂತ ವಸಂತಪುರದಿಂದ ಬಂದಿದ್ದೀನಿ. ನಾನು ಶ್ರೀಶಕ್ತಿ ಪಾರಾಯಣ ತಂಡಕ್ಕೆ ಸೇರಿ ಕಳೆದ 3 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ದೈವಿ ಶಕ್ತಿ ಅನ್ನೋದು ತುಂಬಾ ಇದೆ. ನನಗೆ ಹಾಡಕ್ಕೆ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಹಾಡ್ತಾನೆ ಇದ್ದೆ, ಆದರೆ ಅಷ್ಟು ವಾಯ್ಸು ಸರಿ ಇರಲಿಲ್ಲ. ಸೊ ಒಂದ್ಸಲ ವೀಣಾ ಅವರು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು, ಈ ಥರ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ. ಸೊ ನನಗೆ ಅದು ಹೇಳಿದ ತಕ್ಷಣ ತುಂಬಾ ಖುಷಿ ಆಯಿತು. ತಕ್ಷಣ ನಾನು ಅವ್ರಿಗೆ ಕಾಲ್ ಮಾಡಿ, ವೀಣಾ ಅವರೇ ಈ ಥರ ನನಗೆ ತುಂಬ ಇಷ್ಟ ಹಾಡೋದು ಅಂದರೆ, ಅದು ನೀವು ಪಾರಾಯಣ ಅಂತ ಆದರೆ ಹಾಕ್ಕೊಂಡಿದ್ರಲ್ಲ, ನೋಡೋಣ, ಖಂಡಿತ ನನಗೆ ಇಷ್ಟ ಇದೆ, ಬಟ್ ವಾಯ್ಸು ಸರಿ ಇಲ್ಲಪ್ಪ, ಏನು ಮಾಡೋದು ಅಂದೆ. ಇಲ್ಲ ಸುಧಾ, ನೀವು ಬನ್ನಿ ನೋಡೋಣ, ನಮ್ಮ ಗುರುಗಳು ಟೆಸ್ಟ್ ಮಾಡಿ ಅದನ್ನು ನಿಮಗೆ ಹೇಳ್ತಾರೆ, ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ ಅಂತ ಅಂದರು. ಸೊ ಮಾರನೇ ದಿವಸ ಬಂದೆ. ನಮ್ಮ ಗುರುಗಳಾದ ರೂಪಾ ನಟರಾಜ್ ಅವರು ನನ್ನ ವಾಯ್ಸ್ನ ಪರಿಚಯ ಮಾಡಬೇಕು ಅಂತ 1-2 ಹಾಡು ಹೇಳಮ್ಮ ಅಂದರು. ಸೊ ನನಗೆ ಗೊತ್ತಿರೋ ಒಂದು ಹಾಡು ಹೇಳಿದೆ. ಅವರು ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸು, ಯಾಕೆ ಹೆದರ್ಕೊತೀರಾ, ಹಾಡಿ ಏನೂ ಆಗಲ್ಲ, ನಮ್ಮ ತಂಡಕ್ಕೆ ಬಂದರೆ ಇನ್ನೂ ನಿಮಗೆ ಚೆನ್ನಾಗಿ ಇದಾಗತ್ತೆ ಅಂತ ಹೇಳಿದ್ರು. ಸೊ ನನಗೆ ಅಟ್ಟಕ್ಕೆ 3 ಗೇಣು ನನಗೆ ಆ ಥರ ಖುಷಿ ಆಯಿತು. ಅವರು ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರಂತ ಅಂದ್ರಲ್ಲ ಅಂತ. ಸೊ ಹೀಗೆ ನನ್ನ ಜರ್ನಿ ಶ್ರೀಶಕ್ತಿ ಪಾರಾಯಣ ತಂಡದಲ್ಲಿ ಇಂದ ಶುರು ಆಯಿತು. ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾನು ನನಗೆ 1-2-3 ಕಡೆ ಅದಾಗಿದ ತಕ್ಷಣ 1-2-3 ಕಡೆ ನನಗೆ ಹೋಸ್ಟ್ ಮನೆಗಳಿಗೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ವೈಬ್ಸ್ ಇದೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರೆಲ್ಲ, ನಾನು ಯಾಕೆ ನಮ್ಮ ಮನೇಲಿ ಹಾಡಿಸ್ಬಾರ್ದು ಅಂತ ತಕ್ಷಣವೇ ನನಗೆ ಶ್ರಾವಣ ಮಾಸ ಅವಾದ ತಕ್ಷಣವೇ ಶ್ರಾವಣ ಮಾಸ ಬಂತು. ಆವಾಗ ನಾನು ಹೇಳಿದೆ ರೂಪಕ್ಕ ಅವ್ರಿಗೆ ಮತ್ತು ವೀಣಾ ಅವ್ರಿಗೆ, ನಮ್ಮ ಮನೆಗೆ ಒಂದ್ಸಲ ಪಾರಾಯಣ ಮಾಡಿಸಿ ಅಂತ. ಸೊ ಬಂದಮೇಲೆ ನಮ್ಮ ಮನೆಯಲ್ಲೂ ಎಲ್ಲ ಪಾರಾಯಣ ಅಂದರೆ ಯಾರಿಗೂ ಗೊತ್ತಿರಲ್ಲ, ಅದು ನೋಡಿ ಅದು ಅನುಭವಿಸಿದ್ರೆ ಮಾತ್ರನೇ ಅದು ಗೊತ್ತಾಗುತ್ತೆ. ಸೊ ಬಂದಮೇಲೆ ನಮ್ಮ ಎಷ್ಟು ಇದಾಯಿತು ಅಂದರೆ, ಅವ್ರು ಬಂದು ಹೋದ್ಮೇಲೆ ನನ್ನ ಮಗಳಿಗೆ ಕೆಲಸ ಸಿಕ್ಕಿರ್ಲಿಲ್ಲ, ಕೆಲಸ ಆಯಿತು. ಆಮೇಲೆ ಕೆಲವು ಕೆಲಸಗಳು ನಮ್ಮನೇಲಿ ಒಂದಷ್ಟು ಆಗಬೇಕಾಗಿತ್ತು, ಅದು ಎಲ್ಲ ಆಯಿತು. ನಮ್ಮನೆಯವ್ರಿಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ವೈಬ್ರೇಷನ್ ಕೊಡ್ತು ಅಂದರೆ, ಆ ಪಾರಾಯಣ ಮಾಡಿದ್ದು ನಮಗೆ ನಿಜವಾಗ್ಲೂ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅನ್ನೋದು ನಮಗೆ ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ದೇವರಿಗೆ ಹತ್ರ ಆಗ್ತೀವಲ್ಲ ನಾವು, ಆ ದೇವರಿಂದ ನಮಗೆ ಆ ಅನುಗ್ರಹ, ಅವನ ಆಶೀರ್ವಾದ ಸಿಗೋದು ನಮಗೆ ತುಂಬಾ ಮುಖ್ಯ ಅಂತ ನಮ್ಗೆ ಅವಾಗ ನನಗೆ ಗೊತ್ತಾಯಿತು. ಆವಾಗ ತಕ್ಷಣವೇ ಹೇಳಿಬಿಟ್ಟೆ ನಾನು ಪ್ರತಿ ವರ್ಷ ನಮ್ಮ ಮನೇಲಿ ನೀವು ಪಾರಾಯಣ ಮಾಡಲೇಬೇಕು ಅಂತ ನಾನು ಅವತ್ತೇ ಡೇಟ್ ಕೊಟ್ಬಿಟ್ಟೆ. ಸೊ ಪ್ರತಿ ವರ್ಷ ನಮ್ಮ ಮನೆಗೆ ಶ್ರಾವಣ ಮಾಸದಲ್ಲಿ ಪಾರಾಯಣಕ್ಕೆ ಬರ್ತಾರೆ. ಸೊ ಇದು ನನಗೆ ತುಂಬಾ ಒಂಥರ ದೈವಿ ಶಕ್ತಿನೂ ಕೊಟ್ಟಿದೆ. ಅದ್ರ ಜೊತೆಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕಳೆದ ಶ್ರಾವಣ ಮಾಸದಲ್ಲಿ ನಾವು ಇದು ವಿಷ್ಣು ಸಹಸ್ರನಾಮ ಪಾರಾಯಣನ ಮಂಡಲ ಮಾಡಬೇಕು ಅಂತ ನಮ್ಮ ಟೀಮಲ್ಲಿ ಅಂದ್ಕೊಂಡ್ರು. ಹಾಗೆ ಅದು 11 ದಿನ 11 ಬಾರಿ 11 ಜನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ವಿ. ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ನಿಜವಾಗ್ಲೂ ಅದು ಹೇಳಕ್ಕೆ ಆಗಲ್ಲ. ಅದು ವಿಷ್ಣು ಸಹಸ್ರನಾಮ ಹೇಳಬೇಕು ಅಂದರೆ ಅದು ತುಂಬಾನೇ ಕಷ್ಟ ಇದೆ. ನಾನು ಸುಮಾರು ಒಂದು 10-15 ವರ್ಷದಿಂದ ಹೇಳ್ತಾ ಇದ್ದೆ, ಆದರೆ ನನಗೆ ಯಾವಾಗ ನೋಡಿದ್ರೆ ಬುಕ್ ನೋಡ್ಕೊಂಡೇ ಹೇಳ್ತಾ ಇದ್ದೆ. ಅದು ಹೇಳ್ತಾ ಇದ್ರು ನನಗೆ ಅದು ನೋಡ್ಕೊಂಡೇ ಹೇಳಬೇಕು ಅನ್ನೋದು ಅನುಭವ ಮನಸ್ಸಿಗೆ ಬಂದ್ಬಿಟ್ಟಿತ್ತು. ಅದು ಒಂದಿನ ಹಿಂಗೆ 2 ದಿನ ಕಳೀತು. 3ನೇ ದಿವಸ ನನ್ನ ಗೆಳತಿ ಅನಿತಾ ರಾಜನ್ನ, ನಮ್ಮ ಟೀಮ್ ಅವರೇ, ಅವ್ರ ಮನೆಗೆ ಹೋದಾಗ
ಅವ್ರ ಮನೆ ದೇವರ ಎದುರುಗಡೆನೆ ನಾನು ಕೂತಿದ್ದೆ. ಬಾಬನ್ ಫೋಟೋ, ಬಾಬನ್ ವಿಗ್ರಹ ಇತ್ತು. ಆ ವಿಗ್ರಹ ನೋಡ್ತಾ ನೋಡ್ತಾ ನಾನು ಬುಕ್ ನೋಡ್ತಿದ್ದವಳು ಹಾಗೆ ಕಣ್ಣು ಮುಚ್ಕೊಂಡ ಬುಕ್ಕನ್ನು ಕೆಳಗಿಟ್ಟು ಹಾಗೇ ಹೇಳ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ನನಗೆ ಶಿರ್ಡಿ ಬಾಬಾನೇ ಕಣ್ಮುಂದೆ ಬಂದು ಹೇಳು ಹೇಳು ನಾನಿದ್ದೀನಿ, ನಿನ್ನ ತಂಡದವರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಹೇಳು ಹೇಳು ಅನ್ನಷ್ಟು ಮಟ್ಟಿಗೆ ನನಗೆ ಅವರು ಒಂಥರ ನನ್ನ ಬೆನ್ನಿಗೆ ಹೊಡೆದಂಗಾಯ್ತು. ನಿಜವಾಗ್ಲೂ ಅದು ಎಂದೂ ಮರೆಯೋಕ್ಕೆ ಆಗಲ್ಲ. ಅವತ್ತಿಂದ ಬುಕ್ ಇಲ್ದೇನೆ ಪಾರಾಯಣ ಖಂಡಿತ, ಅವಾಗ ಅಂತೂ ಅದು ಹೇಳಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಇದಾಯ್ತು. ಅದಾದ್ಮೇಲೆ ಹಂಗೆ ಪ್ರತಿದಿನ ನನಗೆ ಒಂದೊಂದು ದೇವರ ಅನುಗ್ರಹ, ಅವರ ಆಶೀರ್ವಾದ, ಅವರ ದರ್ಶನ ನನಗೆ ಆಗ್ತಾ ಇತ್ತು. ನಿಜಕ್ಕೂ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಆ ದೇವರ ಆಶೀರ್ವಾದ ನಮ್ಮ ಶ್ರೀಶಕ್ತಿ ಪಾರಾಯಣ ತಂಡದವರು, ನನ್ನ ಗೆಳತಿಯರು, ನಮ್ಮ ಗುರುಗಳು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲ ಆತ್ಮೀಯರಾಗಿ, ಅವರೆಲ್ಲರ ಪ್ರೀತಿ ಪಾತ್ರಳಾಗಿ ನಾನು ಈ ತಂಡದಲ್ಲಿ ಇದ್ದೀನಿ ಅಂದರೆ ನಿಜಕ್ಕೂ ನಾನು ತುಂಬಾ ಹೆಮ್ಮೆ ಪಡ್ತೀನಿ, ಖುಷಿ ಕೊಡ್ತೀನಿ. ತುಂಬಾ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿ ಮಾರಿಜಾನಾಭ ಶ್ರೀಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿ ಮಾರಿಜಾನಾಭ ಶ್ರೀಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಹುಟ್ಟಿದಂದೆಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ಹುಟ್ಟಿದಂದೆಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿಹೆನು ಕೃಷ್ಣ. ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿಹೆನು ಕೃಷ್ಣ. ಆಸೆಯನ್ನು ಬಿಡಿಸೆ ಮಗೆ ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀಕೃಷ್ಣ. ಆಸೆಯನ್ನು ಬಿಡಿಸೆ ಮಗೆ ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿ ವಾರಿಜಾನಾಭ ಶ್ರೀಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿ ವಾರಿಜಾನಾಭ ಶ್ರೀಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದೊರುವಿಯೊಳು ಜನಿಸಿದೆನು ಕೃಷ್ಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸ್ವಾಗತ. ನೀವು ಈ ತಂಡದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿ, ಹಾಗೆ ಇಷ್ಟು ಒಂದು ಉತ್ಸಾಹದಿಂದ ಎಲ್ಲರೂ ಪಾರಾಯಣ ಮಾಡೋದು ನೋಡಿದಾಗ ವೀಕ್ಷಕರು ಸಹ ಇನ್ನಷ್ಟು ಇನ್ಸ್ಪೈರ್ ಆಗಿ ಇನ್ನಷ್ಟು ಜನ ನಿಮ್ಮ ಒಂದು ತಂಡಕ್ಕೆ ಸೇರ್ಕೊಳ್ಬಹುದು. ಹಾಗಾಗಿ ಹೊಸದಾಗಿ ಸೇರ್ಕೊಳ್ಳುವವರಿಗೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮಸ್ತೆ, ನಾನು ಅನಿತಾ ರಾಜ್ ಅಂತ. ನಾನು ಉತ್ತರಳ್ಳಿಯಿಂದ ಬಂದಿದ್ದೀನಿ. ನಾನು ಈ ತಂಡಕ್ಕೆ ಸೇರಿ 10 ವರ್ಷ ಆಯಿತು. 10 ವರ್ಷದ ಒಂದು ಪ್ರೈಮ್ ಸದಸ್ಯ ಅಂತಲೇ ಹೇಳ್ಬೋದು. ಓಕೆ, 10 ವರ್ಷದಿಂದ ಇದ್ದೀನಿ ಅಂತ ಹೇಳಿದೆ ಅಲ್ವಾ. 10 ವರ್ಷದಿಂದ ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ. ನಾವು ತುಂಬ ಪಾರಾಯಣ ಮಾಡಿದ್ದೀವಿ, ತುಂಬ ರಿಹರ್ಸಲ್ ಮಾಡಿದ್ದೀವಿ, ತುಂಬ ಊರುಗಳಿಗೆ ಹೋಗಿದ್ದೀವಿ. ರೂಪಾ ಮೇಡಮ್ ಆಗಲಿ ಮತ್ತು ನಮ್ಮ ವೀಣಾ ಶ್ರೀಧರ್ ಮ್ಯಾಮ್ ಆಗಲಿ, ನಾವೆಲ್ಲ ನಾನು ವೀಣಾ ಶ್ರೀಧರ್ ಎಲ್ಲ ನಾವು ಜೊತೆಯಾಗೆ ನಾವು ಸ್ಕೂಲಲ್ಲಿ ಕೆಲಸ ಮಾಡಿದವರು. ನಾವೆಲ್ಲ ತುಂಬ ಫ್ರೆಂಡ್ಸ್ಗಿಂತ ಜಾಸ್ತಿ ನಾವು ಒಂಥರ ಮನೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಬೇಕು, ಅಷ್ಟು ಕ್ಲೋಸ್ ಆಗಿದ್ವಿ ನಾವೆಲ್ಲ. ಸರಿ ಅಂತ ನಾವು ಸ್ಟಾರ್ಟಿಂಗು 5 ಜನನೇ ಸೇರ್ಕೊಂಡು ಮಾಡಿದ್ದು. ಆಮೇಲೆ ಒಬ್ರೊಬ್ಬರಾಗೆ ಹಿಂಗೆ ಸೇರ್ಪಡೆ ಆದರು. ಅದು ಒಬ್ರೊಬ್ರು ಸೇರಿದವಾಗೂ ಕೆಲವರು ಒಂಥರ ಶಿಸ್ತಿಂದ ಇರ್ತಾರೆ, ಕೆಲವರು ಚೆನ್ನಾಗಿ ಮಾಡ್ತಾರೆ, ಒಂಥರ ಆಸಕ್ತಿಯಿಂದ ಕಲಿತಾರೆ, ಮಾಡ್ತಾರೆ, ಬರ್ತಾರೆ. ಬಟ್ ಇನ್ನೂ ಕೆಲವ್ರಿಗೆ ಅಷ್ಟು ಅವ್ರಿಗೇನೋ ಅಂದ್ಕೊಂಡು ಬರ್ತಾರೆ,
ನಾವು ಚೆನ್ನಾಗಿ ಸಾಧನೆ ಮಾಡಬೇಕು ಅಂತಾನೆ ಬರ್ತಾರೆ, ಆದ್ರೂ ಅವ್ರಿಗೆ ಕಷ್ಟ ಆಗತ್ತೆ. ಎಷ್ಟೊಂದು ಜನ ಬಿಟ್ಟೋದವರು ಇದ್ದಾರೆ. ಅದಕ್ಕೆ ನನ್ನ ಸಲಹೆಗಳೇನು ಅಂದ್ರೆ, ಫಸ್ಟ್ ಬರಕ್ ಮುಂಚೆನೆ ಅವರು ಮೈಂಡಲ್ಲಿ ಪ್ರಿಪೇರ್ ಆಗ್ಬೇಕು. ಏನು ಅಂದ್ರೆ, ನಾನಿಲ್ಲಿ ಬರ್ತಾ ಇರೋದು ನಾನೊಂದು ದೇವ್ರದ್ದು ಮಾಡಕ್ಕೆ ನಂದು 100% ಕೊಡ್ಬೇಕು. ನಾನು ಜೀವನದಲ್ಲಿ ನಾನು ಎಷ್ಟೇ ಕಷ್ಟಗಳೇ ಬಂದಿರಲಿ, ನನಗೆ ಏನೋ ಒಂದು ಒಂದು ಸ್ಪಿರಿಚುವಲ್ ಫೀಲ್ಡಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟೋ ಕಷ್ಟಗಳು, ಎಷ್ಟೋ ಅಡೆತಡೆಗಳು ಬರುತ್ತೆ. ಅದೆಲ್ಲ ಮೆಟ್ಟಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋದೊಂದು ಫೀಲಿಂಗ್ ಬರಬೇಕು. ಮತ್ತೆ ಬಂದ ಮೇಲೆ ಇವಾಗ ರಿಹರ್ಸಲ್ ಅಂತ, ರೂಪಾ ಮ್ಯಾಮು ರಿಹರ್ಸಲ್ ಅಂತ ಎವ್ರಿ ವೀಕು ಮಾಡ್ತಾರೆ. ಬಿಕಾಸ್ ನಮಗೆ ಅದೆಲ್ಲ ಸಂಸ್ಕೃತದಲ್ಲಿರೋದ್ರಿಂದ ಒಂದು ಸಹಸ್ರನಾಮ ಆಗಲಿ, ಒಂದು ಶ್ಲೋಕಗಳಾಗ್ಲಿ, ಒಂದು ಸ್ತುತಿಗಳಾಗಲಿ ದೇವ್ರದ್ದು, ಅದೆಲ್ಲ ಒಂದೇ ಸಲ ಯಾರಿಗೂ ಬಂದ್ಬಿಡಲ್ಲ. ಎಲ್ಲಾರ್ಗೂ ಒಂಥರ ಪ್ರಾಕ್ಟೀಸು ಬೈ ಪ್ರಾಕ್ಟೀಸು ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೇನೆ ಅದೊಂದು ಇದು ಒಂದು ಲೆವೆಲ್ ರೀಚ್ ಆಗೋದು. ಸೊ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ, ಎವ್ರಿ ವೀಕು ರಿಹರ್ಸಲ್ ಇರುತ್ತೆ. ಆ ರಿಹರ್ಸಲ್ಗೆ ಅಟೆಂಡ್ ಮಾಡ್ಲೇಬೇಕು. ಮಾಡಿದ್ರೇನೆ ಅವ್ರು ಮುಂದೆ ಚೆನ್ನಾಗಿ ಕಲ್ತು ಬಿಟ್ಟು ಒಂದೇ ವಾಯ್ಸ್ ಅಲ್ಲಿ ಬರ್ಬೇಕು. ಇವಾಗ ನಾವೆಲ್ಲೋದ್ರೂ, ಇವಾಗ ನಾವು ಹಾಡೋದ್ರ ಮೇಲೆ ಅವ್ರ ಹೋಸ್ಟ್ ಏನ್ ಹೇಳ್ತಾರೆ ನೋಡಿ, ನೀವು ಎಂತ ಚೆನ್ನಾಗಿ ಟ್ರೈನಿಂಗ್ ಮಾಡಿದೀರಾ ಅಂತ ಒಂದು ರೆಸ್ಪೆಕ್ಟ್ ನಾವು ಗುರುಗಳಿಗೆ ಕೊಡ್ಬೇಕು ಅಲ್ವಾ. ನಾವ್ ಹೆಂಗೆಂಗೋ ಆಡ್ಬಿಟ್ಟು ನಾವು ಧ್ವನಿ ಸರಿ ಕೂಡ್ಸಿಲ್ಲ ಅಂದ್ರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗತ್ತೆ. ಸೊ ಅದಕ್ಕೆ ನಾವ್ ಎಲ್ಲೋದ್ರೂ ಒಂದು 100% ನಮ್ದು ಕೊಡ್ಬೇಕು. ಒಂದು ಸಹಸ್ರನಾಮ ಆಗ್ಲಿ, ಏನಾದ್ರೂ ಆಗ್ಲಿ. ಸೊ ಅದಕ್ಕೇನು ಅಂದ್ರೆ, ಒಂದು ವಿನಯತೆ ಇರಬೇಕು. ನಮ್ಮ ಗ್ರೂಪ್ ಅಲ್ಲಿ ಯಾರು ಬರ್ತಾರೋ ಒಂದು ವಿನಯತೆ ಇರಬೇಕು, ಒಂದು ಟೈಮ್ಲಿ ಬರಬೇಕು, ಡಿಸಿಪ್ಲಿನ್ ಇರಬೇಕು. ಪ್ರತಿಯೊಂದು ಮ್ಯಾಟರ್ ಆಗತ್ತೆ. ಒಂದು ಹಾವಭಾವ ಇರ್ಬೋದು, ಇಲ್ಲ ಸೋಷಲ್ ಮಿಂಗ್ಲಿಂಗ್ ಇರ್ಬೋದು, ಅದೆಲ್ಲನೂ ಇಲ್ಲಿ ತುಂಬಾ ಮ್ಯಾಟರ್ ಆಗತ್ತೆ. ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ, ಬಂದಿದ ತಕ್ಷಣನೇ ಅವ್ರಿಗೆ ರಿಹರ್ಸಲ್ ಮಾಡ್ತಾರೆ. ರಿಹರ್ಸಲ್ ಆಗಿದ ತಕ್ಷಣ ಕೆಲವು ರಿಹರ್ಸಲ್ಗೂ ಎಷ್ಟೋ ಜನ ಬರಲ್ಲ. ಆಮೇಲೆ ಅವರು ಒಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಇವಾಗ ಪಾರಾಯಣಕ್ಕೆ ಅವ್ರು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವಾಗ ಒಬ್ರೊಬ್ರು ಒಂದೊಂದು ಹೋಸ್ಟ್ ಒಂದೊಂದ್ ತರ ಡಿಮ್ಯಾಂಡ್ ಮಾಡ್ತಾರೆ. ನಮ್ಗೆ 10 ಜನ ಬೇಕು ಅಂತಾರೆ, 9 ಜನ ಬೇಕು ಅಂತಾರೆ, 11 ಬೇಕು ಅಂತಾರೆ, ಆ ತರಾನು ಹೇಳ್ತಾರೆ, 15 ಜನ ಬೇಕು ಅಂತಾರೆ. ಕೆಲವು ನಿಮ್ಮಲ್ಲಿ ಎಷ್ಟಿದಾರೋ ಎಲ್ಲಾನು ಕರ್ಕೊಂಡ್ ಬನ್ನಿ ಅಂತಾರೆ. ಆ ತರಾನು ಇದೆ. ಕೆಲವು ನಮ್ಗೆ 9 ಸಾಕು, ನಮ್ಗೆ 6 ಸಾಕು ಅಂತ ಹಂಗ್ ಹೇಳೋರು ಇದಾರೆ. ಆಗ ಪಾಪ ಅವ್ರಿಗೂ ತೊಂದರೆ ಆಗ್ಬಿಡತ್ತೆ. ನಮ್ ಗುರುಗಳಿಗೆ ಪಾಪ ತೊಂದರೆ ಆಗತ್ತೆ, ಯಾರನ್ನ ಬಿಡ್ಬೇಕು, ಯಾರು ಬೇಜಾರ್ ಮಾಡ್ಕೊಳ್ತಾರೆ ಅಂತ. ಬಟ್ ಆದ್ರೂ ಅವ್ರಿಗೆ ಯಾವ್ದ್ರಲ್ಲೂ ಇದು ಮಾಡಲ್ಲ. ಏನು ಅಂದ್ರೆ, ನನಗೆ ಯಾರು ಚೆನ್ನಾಗಿ ಹೇಳಿ ಇದು ಮಾಡ್ಬೇಕು ಅಂತ ಅನ್ಸಿದವಾಗ ಮಾತ್ರ ಅಂತವ್ರನ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ನಾನು ಹೇಳೋದೇನು ಅಂದ್ರೆ, ಯಾರು ಬಂದ್ರು ನಿಷ್ಠೆಯಿಂದ ಆಡ್ಬೇಕು. ಮತ್ತೆ ಚಿಕ್ಕ ಪುಟ್ಟ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ಬರ್ಬೇಕು. ಅವ್ರೇನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದು ಕೋಪಿಸ್ಕೋಬಾರ್ದು, ಅದು ಮಾಡಬಾರ್ದು ಅಂತ ಅದೊಂದು ಸಲಹೆ ನಾನು ಹೇಳೋದು. ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ಅವ್ರು ಏನೋ ಒಂದು ಹೊಸ ಶ್ಲೋಕ ಹೇಳ್ಕೊಡ್ತಾರೆ, ಆ ಶ್ಲೋಕ ನಮ್ಗೆ ಅಲ್ಲೇ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ಇದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬಿಟ್ಟು ನಮ್ಗೆ ಕಳಿಸ್ತಾರೆ, ನೀವು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿ ಅಂತ. ಅದಾದ್ಮೇಲೆ ಮತ್ತೆ ಬಂದು ಹೇಳ್ತಾರೆ. ನಾವ್ ಯಾವಾಗ ಅದು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ ಮಾಡ್ತೀವೋ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆತರ ನಿಷ್ಠೆ ಇರ್ಬೇಕು, ಒಂದು ಡಿಸಿಪ್ಲಿನ್ ಇರ್ಬೇಕು. ಮತ್ತೆ ಅವ್ರು ಎಷ್ಟೋ ಕಷ್ಟಗಳು ಮನೆಯಲ್ಲೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ದೂರದಿಂದ ಒಬ್ರೊಬ್ರು ಒಂದೊಂದು ಏರಿಯಾಲಿ ಇರ್ತಾರೆ, ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಬಟ್ ಆದ್ರೂ ನಾವು ಇದೊಂದು ಗ್ರೂಪ್, ಒಂದು ಸ್ಪಿರಿಚುವಲ್ ಫೀಲ್ಡ್ ಮುಂದೆ ಹೋಗ್ಬೇಕು ಅಂದ್ರೆ ನಾವು ತುಂಬಾ ಸಾಹಸ ಮಾಡ್ಬೇಕು. ಎಷ್ಟೋ ಚಿಕ್ಕ ಪುಟ್ಟ ಅಡಚಣೆಗಳು ಬರ್ತಾ ಇರತ್ತೆ, ಆದ್ರೂ ಇದೆಲ್ಲ ಮೆಟ್ಕೊಂಡು ನಾವು ಮುಂದೆ ಹೋದ್ರೆ ನಾವು ಚೆನ್ನಾಗಿ ಬೆಳಿತೀವಿ. ಖಂಡಿತ ಹೌದು, ಹೇಳಿದ್ ನಿಜ. ಆಮೇಲೆ ಕಲಿಬೇಕಾದಾಗ ನಾವು ಎಷ್ಟು ತಗ್ಗಿ ಬಗ್ಗಿ ಇರ್ತೀವೋ ಅಷ್ಟು ನಮಗೆ ಆ ವಿದ್ಯೆ, ಆ ಪ್ರೀತಿ, ಆ ವಿನಯತೆ, ಚಿಕ್ಕ ಪುಟ್ಟ ಕಲಹೆಗಳಿಗೆ ನಾವು ಒಂಥರ ಮನಸ್ಸು ಬೇಜಾರು ಮಾಡ್ಕೊಡೋದು ಅದೆಲ್ಲ ಮಾಡಬಾರ್ದು. ಒಂಥರ ತುಂಬಾ ಲೈಟ್ಲಿ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ಬೇಕು ಅಂತ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾರಾದ್ರೂ ಹೊಸದಾಗಿ ಕಲಿಯೋರು ಇದ್ದಲ್ಲಿ, ಆಸಕ್ತಿ ಇದ್ದಲ್ಲಿ ಇಲ್ಲಿ ಬಂದು ಈ ಶ್ರೀ ಶಕ್ತಿ ಪಾರಾಯಣ ತಂಡಕ್ಕೆ ನೀವು ಸೇರ್ಕೊಳ್ಬಹುದು. ಹಾಗೆ ಇವರು ಹೇಳಿದ ಒಂದು ಸಲಹೆಗಳನ್ನು ಸಹ ಗಮನದಲ್ಲಿ ಇಟ್ಕೊಂಡು ಸೇರ್ಕೊಳ್ಬೇಕು ಅಂತ ವಿನಂತಿಸ್ತೀರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ವಗಣಗಳಾಪತಿ ಇವ ನಮ್ಮ ಮಹಾಗಣಪತಿ. ಸರ್ವಗಣಗಳಾಪತಿ ಇವ ನಮ್ಮ ಮಹಾಗಣಪತಿ. ಗಣೇಶನೇ ಬುದ್ಧಿ ಪ್ರಚೋದಕ, ಗಣಪತಿಯೇ ವಿಘ್ನಹಾರಕ. ಗಣೇಶನೇ ಬುದ್ಧಿ ಪ್ರಚೋದಕ, ಗಣಪತಿಯೇ ವಿಘ್ನಹಾರಕ. ಸರ್ವಗಣಗಳಾಪತಿ ಇವ ನಮ್ಮ ಮಹಾಗಣಪತಿ.
ಸರ್ವಗಣಗಳ ಪತಿ ಇವ ನಮ್ಮ ಮಹಾಗಣಪತಿ. ಕಷ್ಟ ಕಾಲದಿ ಕಾರ್ಯಗಳೆಲ್ಲ ನಿನ್ನ ನಾಮದಿ ಫಲಪ್ರದವು. ಕಷ್ಟ ಕಾಲದಿ ಕಾರ್ಯಗಳೆಲ್ಲ ನಿನ್ನ ನಾಮದಿ ಫಲಪ್ರದವು. ಸರ್ವಲೋಕ ಪೂಜಿತರೆಲ್ಲ ನಿನ್ನ ನಾಮವನ್ನು ಸ್ಮರಿಸುವುದು. ಸರ್ವಲೋಕ ಪೂಜಿತರೆಲ್ಲ ನಿನ್ನ ನಾಮವನ್ನೇ ಸ್ಮರಿಸುವುದು. ನಿನ್ನ ನಾಮವನ್ನೇ ಸ್ಮರಿಸುವುದು. ಸರ್ವಗಣಗಳ ಪತಿ ಇವ ನಮ್ಮ ಮಹಾಗಣಪತಿ. ಸರ್ವಗಣಗಳ ಪತಿ ಇವ ನಮ್ಮ ಮಹಾಗಣಪತಿ. ಇವ ನಮ್ಮ ಮಹಾಗಣಪತಿ. ಇವ ನಮ್ಮ ಮಹಾಗಣಪತಿ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಿಮಗೆ. ನಿಮ್ಮ ಒಂದು ಕಿರುಪರಿಚಯ ಮಾಡಿಸಿ ನಮ್ಮ ಚಾನಲ್ಗೆ. ಹಾಗೆ ಈ ಪಾರಾಯಣ ತಂಡದಲ್ಲಿ ನೀವೇನು ಪಾರಾಯಣ ಮಾಡ್ಕೊಂಡು ಬರ್ತಾ ಇದ್ದೀರಾ, ನನ್ನ ಪ್ರಶ್ನೆ ಏನಂದರೆ, ಇವಾಗ ಮೊದಲಿಗೆ ಒಬ್ಬರೇ ನೀವು ಮನೇಲೆಲ್ಲ ಪಾರಾಯಣ ಮಾಡ್ಕೊತಿರ್ತೀರ, ಗುಂಪಲ್ಲಿ ಬಂದಾಗ ಒಟ್ಟಿಗೆ ಪಾರಾಯಣ ಮಾಡಬೇಕಾದಾಗ ಅದರ ಒಂದು ವೈಬ್ರೇಷನ್ ಹೇಗಿರುತ್ತೆ ಅನ್ನೋ ಒಂದು, ಅಂದರೆ ಏನು ವ್ಯತ್ಯಾಸ, ನೀವು ಒಬ್ಬರೇ ಪಾರಾಯಣ ಮಾಡೋದಕ್ಕೂ ಗುಂಪಲ್ಲಿ ಪಾರಾಯಣ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ತಿಳಿಸ್ಕೊಡ್ಬೇಕು. ನಮಸ್ಕಾರ, ನಾನು ಶ್ವೇತಾ ಸಿದ್ದರಾಜು ಅಂತ ಉತ್ರಳ್ಳಿಯಿಂದ ಬಂದಿದ್ದೀನಿ. ನಾನು ನಮ್ಮ ಪಾರಾಯಣ ತಂಡಕ್ಕೆ ಬಂದಿದ್ದೇ ಒಂದು ಆಕಸ್ಮಿಕ, ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ನಾನು ವಾರಾಹಿ ಅಮ್ಮನ ತುಂಬ ಪೂಜಿಸ್ತೀನಿ 5 ವರ್ಷದಿಂದ. ವಾರಾಹಿ ಅಮ್ಮ ಟೆಂಪಲಲ್ಲಿ ನನಗೆ ನಮ್ಮ ಸದಸ್ಯರಾದ ಸರಸ್ವತಿಯವರು ಅಲ್ಲಿ ದೀಪ ಹಚ್ಚುತ್ತಾ ಇದ್ರು. ಅವ್ರ ಜೊತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ, ನಾವು ಉತ್ರಳ್ಳಿ ಸೈಡ್ ಬರ್ತಾ ಇರ್ತೀವಿ, ನೀವು ಯಾವ ಏರಿಯಾ ಅಂತ ಕೇಳಿದಾಗ ಅವ್ರು ಈ ಥರ, ನಾವು ಉತ್ರಳ್ಳಿ ಸೈಡ್ ಬರ್ತಾ ಇರ್ತೀವಿ, ನಿಮ್ಮ ಏರಿಯಾ ನಮ್ಮದೊಂದು ಪಾರಾಯಣ ತಂಡ ಇದೆ ಅಂತ ಹೇಳಿದ್ರು. ಆಗ ಹೌದಾ, ನಾವು ಉತ್ರಳ್ಳಿಗೆ ಬರ್ತಿರ್ತೀರಾ, ಏನು ಮಾಡ್ತೀರಾ ಪಾರಾಯಣ ಅಂದರೆ ನನಗೂ ಇಷ್ಟ, ನನಗೂ ಹಾಡೋಕ್ಕೆ ನಂಗೆ ತುಂಬ ಇಷ್ಟ, ಏನು ಮಾಡ್ತೀರಾ, ನಾನು ಬರ್ತೀನಿ, ನಿಮ್ಮ ನಂಬರ್ ಕೊಡಿ ಅಂತ ಹೇಳಿ ನಾನು ಅವ್ರ ಹತ್ರ ನಂಬರ್ ತೊಗೊಂಡೆ. ಆಯಿತು ಬರ್ತೀರಾ, ಸರಿ ಬನ್ನಿ ಅಂತ ಅವರು ಹ್ಞೂ ಅಂತ ಒಪ್ಕೊಂಡ್ರು. ನಮ್ಮ ರೂಪ ಮೇಡಮ್ ಅಂತ ಇದ್ದಾರೆ, ಅವರು ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ, ಉತ್ರಳ್ಳಿಲೇ ಇರೋದು, ಬನ್ನಿ ನೀವು ನಾಳೆ ಬನ್ನಿ, ಕ್ಲಾಸ್ ಇದೆ, ಎವ್ರಿ ಟ್ಯೂಸ್ಡೇ ಇರುತ್ತೆ, ವೀಕ್ಲಿ ಒನ್ಸ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಅವರು ಮಾರನೇ ದಿನ ಕಾಲ್ ಮಾಡಿಕೊಂಡು ಅವ್ರ ಮನೆಗೆ ಹೋದೆ. ಅವತ್ತು ಕ್ಲಾಸ್ ನಡೀತಿತ್ತು. ನಂಗೆ ತುಂಬ ಭಯ. ನನಗೆ ಪಾರಾಯಣದ ಜ್ಞಾನನೇ ಇರಲಿಲ್ಲ. ನಾನು ಅಜ್ಞಾನಿ ಅಂತ ಹೇಳ್ಕೊಂಡ್ರೂ ತಪ್ಪಾಗಲ್ಲ. ಶುಕ್ಲಾಂಬರಧರಂ ಅದು ಬಿಟ್ಟರೆ ಕೆಲವೊಂದು ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳ್ಕೊಂಡು ಮಾಡ್ತಿದ್ದೆ. ಅದನ್ನು ಸಂಪೂರ್ಣವಾಗಿ ಕ್ಲಿಯರಾಗಿ ನಾವು ಕೇಳಿಸ್ಕೊತಿರ್ಲಿಲ್ಲ, ಹಾಕ್ಕೊಂಡು ಏನೋ ಕೆಲಸ ಮಾಡಿಕೊಂಡು. ಬಟ್ ಅದ್ರದ್ದು ಸ್ಪಷ್ಟತೆ ಏನು ಅಂತಲೂ ನನಗೆ ಅದು ಅರಿವಿರಲಿಲ್ಲ. ಬಟ್ ಎಲ್ಲರೂ ಹೇಳ್ತಿದ್ರು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳಿದ್ರೆ ತುಂಬ ಒಳ್ಳೆಯದು. ಬಟ್ ಅದು ನಾನು ನೋಡಿದಾಗಲೆಲ್ಲ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೇನೋ. ಬಟ್ ನಂಗೆ ಆಸೆ, ನನಗೂ ಒಳ್ಳೇದಾಗಬೇಕು, ನನ್ನ ಲೈಫಲ್ಲಿ ಎಲ್ಲ ನನಗೆ ಅತ್ಯ ಅಮೂಲ್ಯವಾದದ್ದು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೆ. ಒಂಥರ ನನಗೆ ಜೀವನದಲ್ಲಿ ಏನಕ್ಕೆ ಬದುಕಿದ್ದೀನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಯಾಕೆ ಈ ಥರ ಏನು ಓದ್ ಜನ್ಮದ ಏನು ಕರ್ಮಫಲನೋ ಅನ್ನೋ ಥರ ದೇವಸ್ಥಾನಗಳಿಗೆ ತುಂಬ ಹೋಗ್ತಿದ್ದೆ. ಬಟ್ ವಾರಾಹಿ ಅಮ್ಮನ ಹತ್ರ ಹೋದಾಗಲೆಲ್ಲ ನಾನು ಸುಮ್ಮನೆ ದುಃಖನೇ, ಯಾವಾಗಲೂ ದುಃಖದಿದ್ದಾನೆ, ಏನೋ ಒಂದು ಕೇಳಬೇಕು ಅನ್ನೋ ಥರ. ಆಗ ನನಗೆ ಅವರೇ ಇದೊಂದು ಅದ್ಭುತವಾದ ಒಂದು ಕುಟುಂಬಕ್ಕೆ ನನ್ನ ಸೇರಿಸಿದ್ರೇನೋ, ನಾನು ಎಲ್ಲ ಕಳ್ಕೊಂಡಿದ್ದು ಸಮಯದಲ್ಲಿ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಒಟ್ಟಿನಲ್ಲಿ ಸತ್ಯವಾಗ್ಲೂ ಆವಾಗ ನಾನು ಬಂದೆ, ಮೇಡಮ್ ಮನೆಗೆ ಬಂದಾಗ ಭಯದಲ್ಲೇ ಬಂದೆ. ಒಟ್ಟಿನಲ್ಲಿ ಸ್ಟಾರ್ಟಿಂಗು ಹೆಂಗಿರುತ್ತೋ, ಎಲ್ಲ ಕಲ್ತಿರೋರು ಇರ್ತಾರೆ, ಅದ್ರ ಮಧ್ಯೆ ನಾನು ಏನೂ ತಿಳ್ಕೊಳ್ದಿರೋರು, ಏನೇನೂ ಗೊತ್ತಿಲ್ದಿರ, ದೇವ್ರ ಬಗ್ಗೆನೇ ನಂಗೆ ಏನೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ವೀಣಾ ಮ್ಯಾಮಿಂದ ನಾನು ಕೃಷ್ಣನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಅಷ್ಟೇ. ನನಗೆ ಅವ್ರ ಬಗ್ಗೆ ಪ್ರತಿದಿನ ಒಂದೊಂದು ಕ್ಲಾಸಲ್ಲೂ ಒಂದೊಂದು ಇಂಟ್ರೆಸ್ಟಾಗಿ ವಿಷಯಗಳು ಹೇಳ್ತಿರ್ತಾರೆ. ನಂಗೆ ಕೇಳೋಕ್ಕೆ ಒಂದು ಕುತೂಹಲ ಆಗುತ್ತೆ. ಒಂದು ಕ್ಲಾಸು ಮಿಸ್ ಮಾಡ್ಕೋಬಾರ್ದು ಅಂತಲೇ ಯಾವಾಗಲೂ ಅನ್ಕೋತಿರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಒಟ್ಟಿನಲ್ಲಿ. ಆಗ ಬಂದೆ, ಮ್ಯಾಮ್ ನೋಡಿದ ತಕ್ಷಣ ನನಗೆ ನಮ್ಮ ಅಮ್ಮನ ನೋಡಿದಷ್ಟೇ ಒಂಥರ ಆನಂದ ಆಗೋಯ್ತು. ಖುಷಿ ಇಲ್ಲಿ ತುಂಬಿಕೊಂಡಿದೆ. ಒಂದೇ ಒಂದು ಹಾಡು ಹೇಳಮ್ಮ ಅಂದರು, ಏನೋ ಒಂದು ಇಷ್ಟುದ್ದ ಹೇಳಿದೆ, ಏನೂ ಮಾತಾಡಲಿಲ್ಲ. ಅವತ್ತು ನಡ್ಕೊಂಡೆ ಏನೋ ಒಂದು ಶ್ಲೋಕ ಥರ ಹೇಳಿದೆ ಗಣಪತಿದು. ಸರಿ ಸೇರ್ಕೊಂಬ, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ತುಂಬಾ ಅವರು ನನಗೆ ಇಂಟ್ರೆಸ್ಟ್ ತೋರಿಸಿ, ನೀನು ಕಲಿ, ವಾಯ್ಸ್ ತುಂಬ ಚೆನ್ನಾಗಿದೆ, ನೀನು ಇಂಟ್ರೆಸ್ಟ್ ಇದು ಕಲಿಯಮ್ಮ, ಬಾಮ್ಮ, ನೀನು ಮಿಸ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ ಮಾತುಗಳೇ ನನಗೆ ಎಷ್ಟು ಇಂಪ್ರೆಷನ್ ಅಂತಂದರೆ ತುಂಬ
ಪ್ರೇರಣೆ ಆಯಿತು, ಕಲಿಬೇಕು, ನಾನು ಬರಬೇಕು. ನಾನು ಒಬ್ಬಳೇ ಕೇಳೋಕ್ಕೂ ಹೇಳ್ಕೊಳಕ್ಕೂ ಅದರಲ್ಲಿ ನಮ್ಮ ಗುಂಪಿನ ಶಕ್ತಿ ಇದೆಯಲ್ಲ, ಅದಂತೂ ಎಷ್ಟು ಹೇಳಿದ್ರೂ ಅದ್ಭುತ. ನಾವು ಒಬ್ಬರೇ 1,000 ಹೇಳ್ಕೊಳಕ್ಕೂ 10 ಜನ ಸೇರಿ 10,000 ಪವರ್ ಶಕ್ತಿ ಇದೆಯಲ್ಲ, ಅದು ಎಂಥ ಅದ್ಭುತ ಅಂದರೆ, ನಾನು ಸಮಯ ನಂದು ಕಡಿಮೆನೇ, ನಾನು ನಮ್ಮ ತಂಡದಲ್ಲಿ ಸೇರಿರೋದು. ಆದರೆ ನಾನು ಕೆಲವು ಮನೆಗಳಿಗೆ ಹೋಗಿರೋದು ಕಡಿಮೆನೇ ಆದ್ರೂ ಅದು ಎಂಥ ಅದ್ಭುತ ಅಂತಂದರೆ, ಎಲ್ಲ ನಾವು ಹೋಸ್ಟ್ ಮನೆಗಳಿಗೆ ಹೋದಾಗ್ಲೂ ಅಲ್ಲಿ ದೇವಿ ಪ್ರಸಾದ ಆಗಿದೆ. ಅದೆಂಥ ವೈಬ್ರೇಷನ್ ಅಂತಂದರೆ, ನಾನು ಅದೇ ಆ ಶಕ್ತಿನ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ನಮಗೆ ಮೈಯೆಲ್ಲ ರೋಮಾಂಚನ ಆಗಿದೆ. ಎಷ್ಟೋ ಸಲ ನಾನು ನೋಡ್ಕೊಂಡು ಹೇಳೋಕ್ಕೆ ಫಸ್ಟ್ ದಿನಗಳಲ್ಲಿ ಕಷ್ಟಪಡ್ತಿದ್ದವಳು, ಕಡಿಮೆ ಸಮಯದಲ್ಲಿ ನಾನು ದೇವಿ ಪಾರಾಯಣ ಅಷ್ಟು ನಾನೇ ನನ್ನ ಬಗ್ಗೆ ನನ್ನ ಯಾರು ಅಬ್ಸರ್ವ್ ಮಾಡಿದಾರೋ ಗೊತ್ತಿಲ್ಲ ನಮ್ಮ ಮ್ಯಾಮ್, ಬಟ್ ನಾನೇ ಅನ್ಕೋತಿರ್ತೀನಿ, ನಾನೇ ಓದ್ತಿದ್ದೀನ ಇಷ್ಟು ಚೆನ್ನಾಗಿ. ಅಂದರೆ ಬುಕ್ ನೋಡಿ ಓದೋದು, ಅದು ಉಚ್ಚಾರಣೆಗಳು ಬರಬೇಕು, ತುಂಬ ಕಷ್ಟ ಇರುತ್ತೆ. ಬಟ್ ನಾನೇ ಹೇಳ್ತಿದ್ದೀನ ಅನ್ನೋ ಥರ ನನಗೆ ಅನ್ನಿಸ್ತಿರುತ್ತೆ. ಅಷ್ಟು ವೈಬ್ರೇಷನ್ ನಮ್ಮ ಗುಂಪಿನ ಶಕ್ತಿ ಅಂದ್ರೇನೆ, ನಮ್ಮ ತಂಡದ ಪಾರಾಯಣದ್ದು ಅಷ್ಟು ವೈಬ್ರೇಷನು ಶಕ್ತಿ ಇದೆ. ಅಷ್ಟು ಪರಿವರ್ತನೆ ನನ್ನ ಜೀವನದಲ್ಲಂತೂ ತುಂಬಾ ಬದಲಾವಣೆ ಆಗಿದೆ. ನಾನು 1 year ಆಗಿದೆ ನಾನು ಜಾಯಿನ್ ಆಗಿ ನಮ್ಮ ತಂಡಕ್ಕೆ. ಬಟ್ ನನ್ನಲ್ಲಿ ಎಷ್ಟು ಅದ್ಭುತ ಶಕ್ತಿ ಉತ್ತೇಜನ ಆಗಿದೆ ಅಂತಂದ್ರೆ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬದಲಾವಣೆಗಳಾಗಿದೆ ನನ್ನ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನಮ್ಮ ಮನೇಲಾಗಿರ್ಬೋದು. ಮನಸ್ಸಿಗೆ ನೆಮ್ಮದಿ, ಎಕ್ಸ್ಪೆಕ್ಟೇಷನ್ ಇಲ್ದಿರನೇ ನಾವು ದೇವ್ರ ಹತ್ರ ಕೂತ್ಕೊಂಡು ಮೋಕ್ಷಕ್ಕೋಸ್ಕರನೇ ನಾವು ಇದು ಮಾಡ್ತೀವಿ, ನಿಸ್ವಾರ್ಥವಾಗಿ ನಾವು ಬೇಡಿಕೆ ಮಾಡ್ತೀವಿ, ಇದು ಮಾಡ್ತೀವಲ್ಲ, ಅದು ತುಂಬ ಇದೆ ನಮ್ಮ ಗ್ರೂಪಲ್ಲಿ. ಆ ಶಕ್ತಿನ ನಾವು ಎಷ್ಟು ಹೇಳಿದ್ರು ಸಾಲದು. ಈ ಶ್ರೀಶಕ್ತಿ ಪಾರಾಯಣದಲ್ಲಿ ಇರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನನ್ನ ಯಾವ ಜನ್ಮದ ಪುಣ್ಯನೋ ಅದು. ರೂಪಾ ಮ್ಯಾಮ್ಗೆ, ವೀಣಾ ಮ್ಯಾಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ತುಂಬಾ ಅದ್ಭುತವಾಗಿ ತಿಳ್ಕೊಟ್ಟಿದ್ದೀರಾ. ನನ್ಗಂತೂ ನಾನಿಲ್ವಲ್ಲ ನಿಮ್ ಗ್ರೂಪ್ ಅಲ್ಲೇ ಅನ್ನೋದೇ ಹೀಗೆ ಎಲ್ಲರಿಗೂ ಇನ್ನೂ ಹೆಚ್ಚು ಜನ ನಿಮ್ಮ ತಂಡವನ್ನು ಕರೆಸಿ ಪಾರಾಯಣ ಮಾಡಿಸ್ಲಿ. ವೀಕ್ಷಕರಿಗೂ ಒಂದೇ ಒಂದು ಕೋರಿಕೆ, ಎಲ್ಲರೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಈ ಒಂದು ಅದ್ಭುತವಾದ ವಿಚಾರ ಎಲ್ಲರಿಗೂ ತಿಳಿಸಿದಾಗ ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗೇ ಆಗುತ್ತೆ. ಅದು ಬರೀ ನೋಡೋದ್ರಿಂದ ಕೇಳೋದ್ರಿಂದ ಆಗಲ್ಲ, ಅದು ಅನುಭವ ಪಡ್ಕೋಬೇಕು. ಅವ್ರ ಮನೆಯಲ್ಲಿ ಅದು ಆ ವೈಬ್ರೇಷನ್ ಇದೆಯಲ್ಲ, ಅದು ಅವ್ರಿಗೆ ಆದಾಗ್ಲೇನೆ ಅದು ಗೊತ್ತಾಗೋದು. ಹೌದು. ವಂದೇ ಹಂತೆ ನಂತೆ ಸುಪದರ ವಿಂದೇ ವಿಂದೇ ಶಂತೆ ನಿಜ ಸುಖ ಕಂದೆ ಮಂದೆ ಸ್ಪಂದೆ ಶುಭ ಕರಿ ಬಹುದಯ ಹೃದಯಯುತೆ ಮಾಯೆ ಮೇಯೇ ಲೀಯೇ ಪುರಹರ ಜಾಯೇ ಜೇಯೇ ಜ್ಞೇಯೇ ನನುಭವತೀಯೇ ಧ್ಯೇಯೇ ಭೇಯೇ ನಿರುಪಮ ಪದಿ ಹೃದಿ ಮಿಡಿತ ಮೃತೆ ವೃಂದೇ ಹತನತ ಬಂದೇ ಸರಿಗಮ ಪದ ನಿಸ ಸನಿಧ ಮಮ ಹೃದಯಂತೆ ಸ್ಮಿತ ಜಿತ ಕುಂದೇ ಸರಿಗಮ ಪದ ನಿಸ ಸನಿಧ ಮಗರಿ ಸರುಂದೇ ಅತನತ ಬಂದೇ ಮಮ ಹೃದಯಂತೆ ಸ್ಮಿತ ಜಿತ ಕುಂದೇ ಅಮಲತರ ರೂಪೇ ಪಾಪೇ ದೀಪೆ ಭವಕೂಪೇ ಪತಿತಂ ಯತಿತಂ ದೇವಿ ಸಮುದ್ರ ಕರುಣಾ ಜಲರಾಶೇ ಸುರುಚಿರ ವೇಷೆ ಧೀರೆ ವೀರೆ ಶೂರೆ ಸದಮೃತ ಧಾರೆ ತಾರೆ ಸಾರೆ ಬತ ಭವ ಕಾರಾಗಾರೆ ಗೋರೆ ನಿಪತಿತ ಮಮ ಶಿಶು ಮತುಲ ಬಲೆ ಅಂಬಾಲಂಬೆ ಲಂಬೋದರ ಪರಿಪಾಲೆ ಬಾಲೆ ಕಾಲೆ ಕಲು ಜಗದೀಶೆ ದೀಶೆ ನೀಶೆ ಹೃದಿ ಶಿವ ಮನು ಮನು ದಿನ ಮಮಲೆ ಶಿಷ್ಟ ಹಿತೈಷಿಣಿ ಸರಿಗಮ ದುಷ್ಟ ವಿನಾಶಿನಿ ನಿದಪಮ ಕಷ್ಟ ವಿಭೇದಿನಿ ಸರಿಸಪಮ ದೃಷ್ಟಿ ವಿನೋದಿನಿ ಸರಿದಪಮ ಶಿಷ್ಟ ಹಿತೈಷಿನಿ ದುಷ್ಟ ವಿನಾಶಿನಿ ಕಷ್ಟ ವಿಭೇದಿನಿ ದೃಷ್ಟಿ ವಿನೋದಿನಿ ಸಂಕಟ ಕಂಟಕ ಬಿಂದನ ಕುಶಲ ಕಲೆ ಸಕಲೆ ಸಬಲೆ ಶ್ರದ್ಧಾ ಬದ್ಧೆ ನ್ಯಸ್ತಾ ಭಯಹಸ್ತೆ ಸುರಗಣ ವಿನುತೆ ಶ್ರೇಷ್ಠೆ ಪ್ರೇಷ್ಠೆ ಜ್ಯೇಷ್ಠೆ ಹಿಮಗಿರಿ ಪುಷ್ಟೆ ದುಷ್ಟೆ ತಿಷ್ಠೆ ಶಿವ ಪರಿನಿಷ್ಠೆ ಸ್ಪಷ್ಟೆ ವೃಷ್ಟೆ ಮಮ ಹೃದಿ ಮುನಿ ಜನನುತಿ ಮುದಿತೆ ಆದ್ಯೆ ವೇದ್ಯೆ ವೈದ್ಯೆ ತ್ರಿಜಗತಿ ರಾಮೇ ವಾಮೇ ಶಾಮೆ ಕುರು ಕರುಣಾಂತೆ ದಾಂತೆ ಶಾಂತೆ ಭಯಹರ ಭಗವತಿ ಸತಿ ಶಿವದೇ ವಂದೇ ಹಂತೆ ನಂತೆ ಸುಪದರ ವಿಂದೇ ವಿಂದೇ ಶಂತೆ ನಿಜ
ಸುಖ ಕಂದೆ ಮಂದೆ ಸ್ಪಂದೆ ಶುಭಕರಿ ಬಹುದಯ ಹೃದಯಯುತೆ ನಿಜ ಸುಖ ಕಂದೆ ಮಂದೆ ಸ್ಪಂದೆ ಶುಭಕರಿ ಬಹುದಯ ಹೃದಯಯುತೆ ನಿಜ ಸುಖ ಕಂದೆ ಮಂದೆ ಸ್ಪಂದೆ ಶುಭಕರಿ ಬಹುದಯ ಹೃದಯಯುತೆ. ನೀವು ಮಣಿದ್ವೀಪ ಪೂಜೆ ಬಗ್ಗೆ ಹೇಳಿದ್ರಿ. ಸೊ ಈ ಒಂದು ಪೂಜೆಯಿಂದ ಏನು ಫಲಿತ ಕಂಡ್ಕೊಂಡಿದ್ದಾರೆ, ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿರೋದು ಇದೆಯಾ? ಖಂಡಿತವಾಗ್ಲೂ ಇದೆ, ತುಂಬಾನೇ ಇದೆ. ಅದರಲ್ಲಿ ನಾನೊಂದು 2 ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಬಹುಮುಖ್ಯವಾದ್ದು ಅಂದರೆ, ಒಬ್ಬರು ಹೋಸ್ಟು ನಮ್ಮನ್ನ ಕರೆದಿದ್ರು. ಅವರು ಏನೋ ಅವ್ರ ಸಮಸ್ಯೆ ಅಂತ ಏನು ಹೇಳಿರಲಿಲ್ಲ, ಅವ್ರ ಮನೆಯಲ್ಲಿ ಅದನ್ನು ಈ ಪೂಜೆನ ಮಾಡಿಸಿದ್ರು. ಅದಾಗಿ ಮಂಗಳಾರತಿ ಮಾಡ್ತಾ ಇರೋವಾಗ್ಲೇ ಅವ್ರಿಗೆ ಒಂದು ಫೋನ್ ಬಂತಂತೆ. ಅವ್ರಿಗೆ ತುಂಬ ದಿನದಿಂದ ಅವರಿಗೆ ಬರಬೇಕಾಗಿದ್ದ ಹಣ, ಅದು ದೊಡ್ಡ ಮೊತ್ತದ ಹಣ ಅವರಿಗೆ ಫೋನ್ ಮಾಡಿ ಇವತ್ತು ಚೆಕ್ ಕಳಿಸ್ತಾ ಇದ್ದೀನಿ, ನೀವು ತಗೊಳ್ಳಿ ಅಂತ. ಅವ್ರಿಗೆ ಅಷ್ಟೊಂದು ಸಂತೋಷ ಆಗ್ಬಿಟ್ಟು, ಪೂಜೆ ಆಗಿ ನೀವು ಮಂಗಳಾರತಿ ಮಾಡ್ತಾ ಇದ್ದಾಗ್ಲೇ ಅವ್ರಿಗೆ ತುಂಬಾ ವರ್ಷದಿಂದ ಬರ್ಬೇಕಾಗಿತ್ತಂತೆ, ಅದು ತುಂಬಾ ದೊಡ್ಡ ಅಮೌಂಟು. ಅವರು ಅಷ್ಟೊಂದು ಸಂತೋಷ ಪಟ್ರು. ಹಾಗೆ ಇನ್ನೊಂದು ಅನುಭವ ಅಂದ್ರೆ, ಇದು ಇನ್ನ ಬಹಳ ಅದ್ಭುತವಾಗಿರುವಂತ ಅನುಭವ ಅಂತಾನೆ ಹೇಳ್ಬೇಕು. ಒಬ್ರು ಹೋಸ್ಟ್ ಅವ್ರ ಮನೆಗೆ ಕರೆದಿದ್ರು. ಅವ್ರು ಯಾವ ಕಾರಣಕ್ಕೆ ಅಂತ ನಮ್ಗೇನು ಹೇಳಿರ್ಲಿಲ್ಲ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ. ಅದಾದ ನಂತರ ನಮಗೆ ಗೊತ್ತಾಯ್ತು ಏನಪ್ಪ ಅಂದರೆ, ಅವ್ರಿಗೆ ಅಣ್ಣ ತಮ್ಮಂದ್ರು ಇದ್ದಾರೆ, ಒಬ್ರು ವಯಸ್ಸಾಗಿದ್ದ ತಾಯಿ ಇದ್ರಂತೆ. ಸುಮಾರು 1 ವರ್ಷದಿಂದ ಅವರು ತುಂಬ ನರಳ್ತಾ ಇದ್ರಂತೆ ಅವ್ರ ತಾಯಿ. ಅವ್ರ ಅಣ್ಣ ತಮ್ಮಂದ್ರು ಯಾರು ನೋಡ್ಕೊಂಡಿರ್ಲಿಲ್ಲ, ಹೆಣ್ಮಗಳಾದರೂ ಅವರೇ ನೋಡ್ಕೊತಾ ಇದ್ರಂತೆ. ಬಟ್ ಅವರ ತಾಯಿ ಕೊನೆಯಲ್ಲಿ ಬಹಳಷ್ಟು ನರಳ್ತಾ ಇದ್ರಂತೆ. ಸೊ ಅವರು ಸಂಕಲ್ಪ ಮಾಡ್ಕೊಂಡು ಅವ್ರ ತಾಯಿಗೆ ಒಂದು ಮುಕ್ತಿ ಸಿಗಲಿ ಅಂತ ಅಂದ್ಕೊಂಡಿದ್ರಂತೆ. ಸೊ ನಮಗೆ ಮಣಿದ್ವೀಪವಣ್ಣನ ಪೂಜೆನ ಮಾಡ್ಸಕ್ಕೆ ಹೇಳಿದ್ರು. ಅದು ನಾವು ಮಾಡಿಸ್ಬಿಟ್ಟು ಬಂದು ಒಂದು 10 ದಿನದಲ್ಲೇ ಅವ್ರ ತಾಯಿ ಅವರು ಸದ್ಗತಿಯನ್ನು ಪಡೆದ್ರು ಅಂತ ನಮಗೆ ಫೋನ್ ಮಾಡಿದ್ರು. ಸೊ ನಮ್ಮ ಗುರುಗಳು ಇಬ್ರು ಅಷ್ಟೊಂದು ಧನ್ಯತಾ ಭಾವನ ಹೊಂದಿದ್ರು ನಮ್ಮ ಜೊತೆಗೆ. ಸೊ ಹಾಗಾಗಿ ನಮ್ಮ ಶ್ರೀಶಕ್ತಿ ತಂಡ ಏನಿದೆ, ಇದಕ್ಕೆ ನಮ್ಮ ಇಬ್ರು ಗುರುಗಳು ಅಂದರೆ ನಮ್ಮ ರೂಪಕ್ಕ ಹಾಗೂ ವೀಣಾ ಮೇಡಮು ಒಂದು ರಥಕ್ಕೆ 2 ಚಕ್ರಗಳಿದ್ದಂತೆ. 2 ಚಕ್ರದಲ್ಲಿ ಯಾವುದಿಲ್ಲ ಅಂದ್ರೂ ರಥ ಹೆಂಗೆ ಮುಂದೋಗಲ್ಲ, ಇವರಿಬ್ರು ಆ 2 ಚಕ್ರದ ಥರ ಮುಂದೆ ಬಂದು ನಮ್ಮನ್ನೆಲ್ಲರನ್ನೂ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಅವರಿಬ್ರಿಗೂ ನಮ್ದು ಅನಂತ ಕೊಟ್ಟಿ ನಮಸ್ಕಾರಗಳು ಅಂತ ಹೇಳಕ್ ಇಷ್ಟ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡಾರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಶ್ರೀಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಶ್ರೀಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ನಮ್ಮ ಪುರಂದರ ವಿಠಲ ಪಾಂಡುರಂಗ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡಾರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಓಂ ಕ್ರೀಂ ಕಾಳಿಕಾಯೈ ನಮಃ. ನಮಸ್ತೆ ಸಿದ್ಧಸೇನಾನಿ, ಆರ್ಯೇ ಮಂದರವಾಸಿನಿ, ಕುಮಾರಿ ಕಾಳಿಕಾ ಪಾಲಿ,
कपिले कृष्ण पिङ्गळे भद्रकाली नमस्तुभ्यं महाकाली नमोऽस्तु ते चण्डी चण्डे नमस्तुभ्यं तारिणी वरवर्णिनी कात्यायिनी महाभागे कराळी विजये जये शिखी पिञ्चध्वजाधारे नानाभरणभूषिते अट्टशूलप्रहरणे खड्गकेटकधारिणे गोपेन्द्रस्यानुजे ज्येष्ठे नन्दगोपाकुलोद्भवे महिषासुप्रिये नित्यं कौशिकी पीतवासिनी अट्टहासे कोकमुखे नमस्ते सूरणप्रिये उमाशाकाम्बरी श्वेते कृष्णे कैटभनाशिनी हिरण्याक्षी विरूपाक्षी सुधूम्राक्षी नमोऽस्तु ते वेदश्रुति महापुण्ये ब्रह्मण्ये जातवेदसी जम्बूकटकचैत्येषु नित्यं सन्निहितालये त्वं ब्रह्म विद्यानां महानिद्रा च देहिनां स्कन्दा मातर्भगवती दुर्गे कान्तारवासिनी स्वाहाकारा स्वदा चैव कला काष्ठा सरस्वती सावित्री वेदमाता च तथा वेदान्त उच्यते स्तुतासि त्वं महादेवी विशुद्धेनान्तरात्मना जयो भवतु मे नित्यं त्वत्प्रसादाद्रणाजिरे कान्ताराभयदुर्गेषु भक्तानां चालयेषु च नित्यं वससि पाताळे युद्धे जयसि दानवान् त्वं जम्बनी मोहिनी च माया ह्रीश्री तथैव च सन्ध्या प्रभावती चैव सावित्री जननी तथा तुष्टिपुष्टिर्धृतिर्दीप्ति ಚಂದ್ರಾದಿತ್ಯ ವಿಮರ್ದಿನಿ ಭೂತಿರ್ಭೂತಿ. ವೀಕ್ಷಕರೇ, ನೀವೆಲ್ಲರೂ ಇಲ್ಲಿವರೆಗೂ ನೋಡಿದ್ದೀರಾ, ಪಾರಾಯಣವನ್ನು ಕೇಳಿದ್ದೀರಾ. ಎಷ್ಟು ಅದ್ಭುತವಾಗಿ ಮನಸ್ಸಿಗೆ ಎಷ್ಟು ಸಂತೋಷವನ್ನು ನೀಡುತ್ತೆ ಅಂತ ನೀವು ನೋಡಿದ್ದೀರಾ. ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಶ್ರೀಶಕ್ತಿ ಪಾರಾಯಣ ತಂಡದವರು ಮಾಡ್ತಾ ಇದ್ದಾರೆ. ಈ ಒಂದು ಇಷ್ಟು ಉತ್ಸಾಹ, ಇಷ್ಟು ಶಕ್ತಿ ಇವರಲ್ಲಿ ಇದೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಇವರೆಲ್ಲ ನೋಡೋದಕ್ಕೆ. ಎಲ್ಲ ದೇವಿಯರ ಥರನೇ ಇದ್ದಾರೆ ಹೇಳಬೇಕು ಅಂದರೆ. ಎಲ್ಲ ದೇವಿಯರ ಆಶೀರ್ವಾದ ಈ ಮೂಲಕ, ಈ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ, ಈ ವಿಡಿಯೋ ಆದಷ್ಟು ಇನ್ನಷ್ಟು ಜನಕ್ಕೆ ನೀವು ತಲುಪಿಸುವಂಥ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.